ಎಸ್ ಹಿರಿಯೂರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸಣ್ಣ ಚಿತ್ತಯ್ಯನವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು 6ನೇ ದಿನ ಭರ್ಜರಿ ರ್ಯಾಲಿಯನ್ನು ಮಾಡಿ ಒಂದು ಸಂಘಟನಾ ಸಭೆಯನ್ನು ಕೂಡ ಮಾಡಿದ್ದೀರಾ ಸರ್. ಹೇಗಿತ್ತು? ಜನರ ಪ್ರೋತ್ಸಾಹ ಹೇಗಿತ್ತು? ಈಗ ನೀವೇ ನೋಡಿದ್ರಲ್ಲ, ನನ್ನ ಈ 15 ದಿವಸದ ಇದರಲ್ಲಿ ಇಲ್ಲೇನೇ ಅಭೂತಪೂರ್ವವಾಗಿ 7ರಿಂದ 8,000 ಜನ ಸೇರಿದ್ದಾರೆ. ಅವ್ರದ್ದು ನಿರೀಕ್ಷೆ ನೀರು ನೀರು ನೀರು. ನಾನು ನೀರು ತರುವ ಉದ್ದೇಶದಿಂದ ನಾನು ಬಂದಿರೋದ್ರಿಂದ ಸಹಜವಾಗಿ ಅವರು ತುಂಬ ನಮಗೆ ಪ್ರೀತಿ ಆಧಾರದಿಂದ ನಮ್ಮನ್ನು ಬರಮಾಡ್ಕೊಂಡಿದ್ದಾರೆ. ನನಗೆ ಅವರ ಪ್ರೀತಿ ಪಾತ್ರಕ್ಕೆ ನಾನು ಎಷ್ಟು ನನಗೆ ಯೋಗ್ಯನ ಅಂತಲೇ ಅನ್ನಿಸ್ತಾ ಇದೆ. ಆದ್ರೂ ಅವರ ಆಸೆ ಮುಂಬರೋ ದಿನಗಳಲ್ಲಿ, ನಾನು ಇವತ್ತೇ ಈಡೇರಿಸ್ತೀನಿ ಅಂತ ಹೇಳ್ತಿಲ್ಲ, ಮುಂಬರೋ ದಿನಗಳಲ್ಲಿ ಗಟ್ಟಿ ದನಿಯಲ್ಲಿ ಹೇಳ್ತೀನಿ, ಖಂಡಿತ ನಾನು ಈಡೇರಿಸ್ತೀನಿ. ಅವ್ರು ಕೇಳಿರೋದು ಭದ್ರಾ ಮೇಲ್ದಂಡೆ ಯೋಜನೆ 3 ಕೆರೆಗಳಿಗೆ ಪೈಕಿ ಅದ್ರ ಒಟ್ಟಿಗೆ ಈಗಾಗಲೇ 8 ಕೆರೆಗಳು ತುಂಬೋದು ಸ್ವಲ್ಪ ಸಮಸ್ಯೆ ಇದೆ, ನನ್ನ ಗಮನಕ್ಕೆ ಬಂದಿದೆ. ಅದು ನಾನು ಶೀಘ್ರವಾಗಿ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸರ್, ಇನ್ನು ಕಾಂಗ್ರೆಸ್ ಪಕ್ಷದಿಂದ ನೀವು ಟಿಕೆಟ್ ಆಕಾಂಕ್ಷಿಯಾಗಿರುವಂಥದ್ದು, ಕಾಂಗ್ರೆಸ್ ಪಕ್ಷದ ಮೇಲೆ ಯಾಕಿಷ್ಟು ಪ್ರೀತಿ ಸರ್ ನಿಮಗೆ? ನಾನು ಹೇಳಿದ್ನಲ್ಲ, ನಮ್ಮ ತಾತ ಮುತ್ತಾತರ ಕಾಲದಾಗಳಿಂದನೂ ನಾವು ಕಾಂಗ್ರೆಸ್ನವರು. ಕಾಂಗ್ರೆಸ್ ಪಕ್ಷ ಒಂದೇನೇ ಸಾಮಾಜಿಕ ನ್ಯಾಯ ಕೊಡೋಂಥ ಪಕ್ಷ. ಇಂದಿರಾ ಗಾಂಧಿ ಕಾಲದಿಂದ ನಾನು ತಳ ಸಮುದಾಯದವ್ರಿಗೆ, SC ST OBC ಅವ್ರಿಗೆ, ದನಿ ಇಲ್ದವ್ರಿಗೆ ಕಾರ್ಯಕ್ರಮ ಕೊಡ್ತು. ನೀವೇ ನೋಡಿದ್ರಲ್ಲ, ಧರ್ಮಸಿಂಗ್ ಸಾಹೇಬ್ರು CM ಆಗಕ್ಕಾಗ್ತಿತ್ತಾ? ಬೇರೆ ಪಾರ್ಟಿನಲ್ಲಿ ಬಂಗಾರಪ್ಪನವ್ರು ಆಗಕ್ಕಾಗ್ತಿತ್ತಾ? ನಮ್ಮ ದೇವರಾಜ ಅರಸರು ಅವರಿಂದ ನಾವು ಪ್ರಭಾವಿತರಾಗಿದ್ದು, ಅವ್ರು ಆಗಕ್ಕಾಗ್ತಿತ್ತಾ? ಸಣ್ಣ ಸಮುದಾಯದವರು ಸಿದ್ದರಾಮಯ್ಯ ಸಾಹೇಬ್ರು ಆಗಕ್ಕಾಗ್ತಿತ್ತಾ? ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನೀತಿ ನಿಯಮ ಇದೆ. ಸಾಮಾಜಿಕವಾಗಿ ತುಳುಕು ವರ್ಗದವರು, ತಳ ಸಮುದಾಯಗಳಿಗೆ ನ್ಯಾಯ ಕೊಡ್ತಾರೆ ಅಂತ. ಹಾಗಾಗಿ ಆ ಬದ್ಧತೆಯಿಂದ ನಾವು ಇದ್ದೀವಿ, ಪಕ್ಷನಿಷ್ಠವಾಗಿದ್ದೀವಿ. ಪಕ್ಷ ನಮ್ಮ ತಾಯಿ ಅಂತ ಹೇಳಿದ್ದೀನಿ. ಖಂಡಿತ ನನಗೆ ಆಶೀರ್ವಾದ ಮಾಡ್ತಾರೆ. ಮುಂಬರುವ ದಿನಗಳಲ್ಲಿ ನಾನು ಏನು ಈ 5-6 ದಿವಸದ ನಾವು ಸುತ್ತಿದಲ್ಲಿ ಏನು ಭರವಸೆ ಕೊಟ್ಟಿದ್ದೀನೋ, ಗಟ್ಟಿ ಭರವಸೆ, ಅದು ಪೊಳು ಭರವಸೆ ಅಲ್ಲ, ನಾವು ಖಂಡಿತ ಮಾಡ್ತೀನಿ. ನನಗೆ ಅನುಭವ ಇದೆ, ತಿಳ್ಕೊಂಡಿದ್ದೀನಿ, ಇಲ್ಲೇ ಅವನೇ ಮಾಡಿಕೊಡ್ತೀನಿ. ಸರ್, ನಮ್ಮ ಚಾನಲ್ ಮೂಲಕ ಇಲ್ಲಿ ಹಿರಿಯೂರು ಜನಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಕೊನೆಯದಾಗಿ? ಈಗ ನನಗೆ ಹಿರಿಯೂರು ಮಹಾಜನತೆಗೆ, ಅದರಲ್ಲೂ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿರಿಯೂರು ಅಂತಂದರೆ ಹಿರಿತನ ಮೆರಿತಕ್ಕಂಥ ಜನ. ಇಲ್ಲಿ ಎಷ್ಟು ಪ್ರೀತಿ ಇದೆ ನೋಡ್ರಿ ಅವ್ರಿಗೆ ಹೇಳೋದು, ನಾನು ಈ 2 ವಾರದಲ್ಲಿ ಎಲ್ಲ ಹೋಬಳಿಗಳಲ್ಲೂ ಸುತ್ತ ಮೇಲೆ ಇದು ಅಂತಿಮವಾಗಿ ನಾನು ಕೂಡ ಸಂದೇಶ ಏನು ಅಂತಂದರೆ, ಅಮ್ಮ ತಾಯಂದರೆ, ನಾನು ಏನು ಹೇಳಿದ್ದೀನೋ ಮುಂಬರೋ ದಿನಗಳಲ್ಲಿ 2 ಲಕ್ಷ ಎಕರೆಗೆ ನೀರು ಕೊಡೋದು ಟಾರ್ಗೆಟು 3 ವರ್ಷ ಹಾಕ್ಕೊಂಡಿದ್ದೀನಿ. 80 ಕೆರೆ ತುಂಬೋದು ಟಾರ್ಗೆಟು 1 ವರ್ಷ ಹಾಕ್ಕೊಂಡಿದ್ದೀನಿ. ಇದು ನೀರಾವರಿ. ಇದು ಮತ್ತು ಗುಣಾತ್ಮಕ ಶಿಕ್ಷಣದ ಕಡೆಗೆ ನೀವು ಒತ್ತು ಕೊಡಿ, ಅದಕ್ಕೆ ನಾನೇ ನಿದರ್ಶನ. ನಮ್ಮ ಮುರಾರ್ಜಿ ಸ್ಕೂಲುಗಳನ್ನ ಬಳಸ್ಕೊಂಡು ಉನ್ನತ ಶಿಕ್ಷಣ ಕೊಡಿಸ್ರಿ. ಇವತ್ತು ಹೇಳಿದ್ನಲ್ಲ, ಕ್ವಾಲಿಟಿ ಎಜುಕೇಷನ್ ಇಸ್ ದಿ ಓನ್ಲಿ ಆನ್ಸರ್ ಫಾರ್ ದಿಸ್ ಡೌನ್ ಟ್ರಾಡನ್ಸ್ ಟು ಕಮ್ ಇನ್ ಟು ದಿ ಮೈನ್ ಸ್ಟ್ರೀಮ್. 3ನೇದು, ಸ್ವಲ್ಪ ಟೈಮ್ ಆದರೂ ಚಿಂತಿಲ್ಲ, ಒಂದು ಗುರಿ ಹೇಳಿದ್ದೀನಿ, ಗುರಿ ಹಾಕ್ಕೊಂಡಿದ್ದೀನಿ. ಸೂಪರ್ ಹೈವೇ ನಮ್ಮ ಜವಗೊಂಡನಹಳ್ಳಿಯಿಂದ ನಮ್ಮ ಐಮಂಗಲದವರೆಗೂ ಇರ್ತಕ್ಕಂಥ ಹೈವೇನಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ತಂದು, ಯಾಕೆ ಹೇಳ್ತಾ ಇದ್ದೀನಿ, ನೀರವು ಇವಾಗ ಅಲೋಕೇಶನ್ ಕೊಟ್ಟು, ಏನು ನೋಡಿ, ಯುವಕರು ಪಾಪ ಈ ಏಜ್ ಗ್ರೂಪ್ನವರು 25-35 ವರ್ಷನವರು ಅನ್ಎಂಪ್ಲಾಯೀಸ್ ಇದ್ದಾರೆ. ಲಾರ್ಜ್ ಸ್ಕೇಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೇ ಮಾಡ್ತೀನಿ, ಟೈಮ್ ತಗೊಂತೀನಿ. ಇವು 3 ನನ್ನ ಸ್ಲೋಗನ್ಸು. ಓಕೆ, ಥ್ಯಾಂಕ್ ಯು. ಎಸ್, ಇದಿಷ್ಟು ಸಣ್ಣ ಚಿತ್ತ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಹಿರಿಯೂರು. ನಿಮ್ಮ ಹಿರಿಯೂರು ಕ್ಷೇತ್ರದಲ್ಲಿ ಸಣ್ಣ ಚಿತ್ತ ಅವರು ಕಳೆದ 6ನೇ ದಿನ ಓಡಾಡ್ತಿದ್ದಾರೆ. ಏನೆಲ್ಲ ನಿರೀಕ್ಷೆಗಳಿದೆ? ಏನೆಲ್ಲ ನಿರೀಕ್ಷೆ ಅಂದರೆ, ಜನಗಳಿಗೆ ಭಾಳಷ್ಟು ನಿರೀಕ್ಷೆಗಳು ಇದ್ದಾವೆ. ಒಂದು VV ಸಾಗರದ ಪಕ್ಕದಲ್ಲೇ ಇರ್ತಕ್ಕಂಥ ಕುರುಬಳ್ಳಿ, ಅಕ್ಕಪಕ್ಕನೇ ಕುಡಿಯೋಕ್ಕೆ ನೀರಿಲ್ಲ. ಇದಿರ್ತಕ್ಕಂಥದ್ದು ಈ ಒಂದು 33 ಪಂಚಾಯತಿನಲ್ಲಿರ್ತಕ್ಕಂಥದ್ದು ಅನೇಕ ಒಂದು 60-70 ಕೆರೆಗಳ ನೀರು ಉಣಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅದು ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥ ITI ಕಾಲೇಜು, ಇಂಜಿನಿಯರ್ ಕಾಲೇಜು, ಮೆಡಿಕಲ್ ಕಾಲೇಜು. ಈಗ 300 ಎಕರೆ ನಮ್ಮ ಶುಗರ್ ಫ್ಯಾಕ್ಟ್ರಿದು ಜಾಗ ಇದೆ. ಅಲ್ಲಿ ಚಿತ್ರದುರ್ಗಕ್ಕೆ ಸುಮ್ಮನೆ ಜಾಗಗಳು ಹುಡುಕೋದು, ಅಲ್ಲಿ ಗುಡ್ಡಕ್ಕೆ ಹೋಗೋದು, ಈ ಗುಡ್ಡಕ್ಕೆ ಹೋಗೋದು, ಇವೆಲ್ಲ ಕಡೆ ಮೆಡಿಕಲ್ ಕಾಲೇಜು ಜನ ಓಡಾಡದಲ್ಲೇ ಇರ್ತಕ್ಕಂಥ ಜಾಗಕ್ಕೆಲ್ಲ ಕಟ್ತಿದ್ದಾರೆ. ಇಲ್ಲೇ ಅದರಲ್ಲಿ ಒಂದು 25 ಎಕರೆ ತಗೊಂಡು ಆದರೆ ಒಂದು ಸುಸಜ್ಜಿತವಾದಂಥ ಒಂದು ಮೆಡಿಕಲ್ ಕಾಲೇಜನ್ನು ಕಟ್ಬೋದು. ಇದೆ ನಮ್ಮ ಒಂದು ಕೂಗಳತೆ ದೂರದಲ್ಲಿ, ಸಿಟಿಗೆ ಕೂಗಳತೆ ದೂರದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿ ಹತ್ರ ಮೆಡಿಕಲ್ ಕಾಲೇಜ್ ಕಟ್ಬೋದು ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಕಟ್ಬೋದು. ಶಿಕ್ಷಣಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ
ಕೊಡಬೇಕು. ಯಾಕಂದರೆ ಶಿಕ್ಷಣಕ್ಕೆ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಆಗಿದೆ. ಯಾಕಂದರೆ ಅನೇಕ ತಾಲೂಕುಗಳಲ್ಲಿ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಇಂಡಸ್ಟ್ರಿಗಳು ಬರ್ತಾಯಿದ್ದಾವೆ. ಆ ಇಂಡಸ್ಟ್ರಿಗಳು ಬರೋದ್ರಿಂದ ನಮ್ಮ ತಾಲೂಕಿಗೆ ಸಾವಿರಾರು ಜನಗಳಿಗೆ ಉದ್ಯೋಗ ಸಿಗ್ತಕ್ಕಂಥ ಆಪರ್ಚುನಿಟಿ ಐತೆ. ಅದು ಉತ್ತರ ಭಾರತ ಜನಗಳಿಗೆ ಅಥವಾ ಬೇರೆ ಬೇರೆ ಉತ್ತರ ಭಾರತ ಜನಗಳಿಗೆ ಹೋಗ್ದಲ್ಲಿ ಇರ್ತಕ್ಕಂಥ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಜನಗಳಿಗೆ ಅತಿ ಹೆಚ್ಚಿನ ಉದ್ಯೋಗಾವಕಾಶ ಅಲ್ಲಿ ಸಿಗದಂಗೆ ಮಾಡಬೇಕು. ಅಲ್ಲಿ ಟೆಕ್ನಿಕಲ್ ಆಗಲಿರ್ತಕ್ಕಂಥ ಉದ್ಯೋಗ ಆಗಲಿ, ಇರ್ತಕ್ಕಂಥ ಫಸ್ಟ್ ಗ್ರೇಡ್ ಉದ್ಯೋಗ ಆಗ್ತಕ್ಕಂಥದ್ದಾಗಲಿ, ಸಣ್ಣ ಉದ್ಯೋಗ ಆಗ್ತದೆ, ಡಿ ಗ್ರೂಪ್ ಉದ್ಯೋಗ, ಅನೇಕ ಉದ್ಯೋಗಗಳು ಈ ಕಲ್ಪನೆ ಆಗ್ತಾಯಿದ್ದಾವೆ. ಅದೇ ಕಮ್ಮಿ ಅಂದ್ರೆ 45, ನನ್ನ ಪ್ರಕಾರ 45ರಿಂದ 50,000 ಉದ್ಯೋಗ ಇಲ್ಲ ಇಂಡಸ್ಟ್ರಿ ಏರಿಯಾದಲ್ಲಿ ಬರ್ತವೆ. ಅದಕ್ಕೆ ಸುಮಾರು ಸಾವಿರಾರು ಕೋಟಿಯಲ್ಲಿರ್ತಕ್ಕಂಥ ಇನ್ವೆಸ್ಟ್ ಮಾಡ್ತಕ್ಕಂಥ ಜನ ಬರ್ತಾರೆ. ಅದನ್ನು ಕ್ರೋಢೀಕರಿಸಿ ನಮ್ಮ ತಾಲೂಕಿನ ಯುವಕರಿಗೆ ಯಾರು ಟೆಕ್ನಿಕಲಲ್ಲಿ ಸ್ಟ್ರಾಂಗ್ ಇದ್ದಾರೋ ಅವರಿಗೆ ಉದ್ಯೋಗ ಸಿಗ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಆಮೇಲೆ ನೀರೂ ಅಷ್ಟೇ, ನೀರಿನ ಸದ್ಬಳಕೆ ಹೆಂಗೆ ಮಾಡ್ಕೊಳ್ಬೇಕು, ನೀರಿನ ಯಾವ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕಂತಕ್ಕಂಥ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಸಾರ್ವಜನಿಕ ಆಗಬೇಕಾಗಿದೆ. ಶಿಕ್ಷಣಕ್ಕೆ ಎತ್ತಿ ಒತ್ತು ಕೊಡಬೇಕಂತ ಕೆಲಸ ಆಗಿದೆ. ಅದರಿಂದ ಇವೆಲ್ಲ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ಅವಕಾಶ ಕೊಟ್ಟರೆ ತಾನಾಗೆ ಸಮೃದ್ಧಿಯಾದಂಥ ತಾಲೂಕು ಆಗಲಿಕ್ಕೆ ಹಿಂದೆ ಬರೀ ಇವತ್ತೆಲ್ಲ ಹಳ್ಳಿನಲ್ಲಿ ಏನು ಕೇಳ್ತಾರೆ, ನನ್ನ ಮಗ ಯಾವುದೋ ಒಂದು ಸಣ್ಣ ಉದ್ಯೋಗಕ್ಕೆ ಹೋದರೆ ಸಾಕಪ್ಪ ಅಂತ ಹೇಳ್ತಾರೆ. ಅವ್ರಿಗೆ ಏನಪ್ಪ ಅಂತಂದರೆ ಇಲ್ಲಿ ವ್ಯವಸಾಯದಲ್ಲಿ ಏನೂ ಸಿಗ್ತಾ ಇಲ್ಲ. ಕೃಷಿಕ ಏನೂ ದುಡಿದ್ರೂ ಕೂಡ ಅವನಿಗೆ ಪ್ರಯೋಜನ ಆಗ್ತಿಲ್ಲ. ಅದಕ್ಕೆ ಏನಾಗಬೇಕಂತಂದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರಬೇಕು. ಈಗ ಸುಮಾರು ನಾನೇ ಒಂದು 4-5 ಕಾಟನ್ ಮಿಲ್ಸನ್ನ ಕರ್ಕೊಂಬಂದ್ವಿ. ಇಲ್ಲಿರ್ತಕ್ಕಂಥ ರಾಜಕೀಯ ಪಿತೂರಿಯಿಂದ ಅವ್ರು ಓಡೋಗ್ಬಿಟ್ರು. 1,000-2,000 ಕೋಟಿ ಇನ್ವೆಸ್ಟ್ ಮಾಡ್ತಕ್ಕಂಥ ಡೆಲ್ಲಿಯಿಂದ ಬಂದಿದ್ದು ತಮಿಳ್ನಾಡಿಗೆ ಓಡೋಗ್ತೀವಿ ಅಂತಂದರು. ಅವ್ರು ಹಿಡ್ಕೊಂಬಂದು ಬೇಡ, ಇಲ್ಲಿ ಸಮೃದ್ಧಿ ಆಗಿದೆ, ನೀರಿದೆ, ಕರೆಂಟ್ ಇದೆ, ಇಲ್ಲೇ ಮಾಡಿ ಅಂತೇಳ್ಬಿಟ್ಟು ಮಾರವಾಡಿಗಳು ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕೂಡ ಈಗ ಸ್ಪಂದನೆ ಮಾಡ್ತಿದ್ರೆ ಟೆಕ್ಸ್ಟೈಲ್ ಬಿಸ್ನೆಸ್ ಆಗ್ಬೋದು, ಇಂಡಸ್ಟ್ರಿಯಲ್ ಬಿಸ್ನೆಸ್ ಆಗ್ಬೋದು. ಆದ್ದರಿಂದ ನಮ್ಮ ತಾಲೂಕಿನ ಜನಗಳಿಗೆ ಉದ್ಯೋಗ 100% ಸಿಗೋ ಅಂಥ ಕೆಲಸ ನಾವು ಮಾಡಬೇಕು ಅಲ್ಲಿ ನಿಂತ್ಕೊಂಡು. ಇದರಿಂದ ನಮ್ಮ ಬಡ ಜನತೆಗಳ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಆಗುತ್ತೆ. ಇದರಿಂದ ಕೃಷಿನೂ ಅದಕ್ಕೆ ಕೋಆರ್ಡಿನೇಟ್ ಇರ್ತಕ್ಕಂಥದ್ದನ್ನು ಬೆಳೆಸಬೇಕಾಯ್ತು. ಬರೀ ಅಡಿಕೆ ತೆಂಗು ಅಂತ ಹಾಕಿದರೆ ಯಾವ ಬೆಳೀತಕ್ಕಂಥ ರಾಗಿ ಬೆಳೆ ₹1,00,000 ಕೊಡ್ರಪ್ಪ, 1 ಕ್ವಿಂಟಲ್ ರಾಗಿ ಕೊಡೋ ಅಂಥ ಪರಿಸ್ಥಿತಿ ಬಂದೇ ಬರುತ್ತೆ ಮುಂದಿನ ದಿನಗಳಲ್ಲಿ. ಅದರಿಂದ ಇದು ನಿಲ್ಲಬೇಕು. ಅದಕ್ಕೆ ಕೃಷಿಗೂ ಕೂಡ ಮಹತ್ವ ಐತಂತ ಬಿಟ್ಟು ನಮ್ಮ ರೈತಾಪಿ ಯುವಕರಿಗೆ ಹೇಳಬೇಕು. ಬರೀ IT-BT ಅಲ್ಲ, ಕೃಷಿಗೂ ಕಲ್ತ್ಕೊಳ್ಳಿ ನೀವು. ಕೃಷಿಗೂ ನಾಳೆ ದಿವಸ ರೇಷ್ಮೆ ಬೆಳೆಯೋದ್ರಿಂದ, ಅನೇಕ ಕೃಷಿ ಚಟುವಟಿಕೆ ಮಾಡೋದ್ರಿಂದ ನಿಮ್ಮ ಬದುಕು ಹಸನಾಗುತ್ತೆ ಅಂತಕ್ಕಂಥದ್ದು ತಿಳುವಳಿಕೆಯನ್ನು ಮೂಡಿಸಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಎಲ್ಲ ಸಮೃದ್ಧಿ ಆಗೋಕ್ಕೆ ಯಾವುದೇ ರೀತಿಯಲ್ಲೇ ಅಡ್ಡಿ ಇಲ್ಲ. ಇಷ್ಟು ಹೇಳೋಕ್ಕೆ ನನ್ನ ಹೆಸರು ಕೆ. ರಮೇಶ್ ಅಂತ. ನಾನು 3 ಟರ್ಮ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದೆ. ರಂಗನಾಥ್ ಅವರಿಂದ ಇಲ್ಲಿಯವರೆಗೂ ಕೂಡ ನಾನು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತನಾಗಿ 3 ಟರ್ಮ್ ಕೆಲಸ ಮಾಡಿದ್ದೀನಿ. ನಾನು ಈ ತಾಲೂಕಿನ ಸುಮಾರು 50ರಿಂದ 70 ಬಾರಿ ಸುತ್ತಿದ್ದೀನಿ. ಸಣ್ಚಿತ್ತಯ್ಯ ಸರ್ ಅವರು ಒಬ್ಬ ತಳ ಸಮುದಾಯದಿಂದ ಬಂದಂಥ ವ್ಯಕ್ತಿ, ಒಬ್ಬ ರೈತರ ಕುಟುಂಬದಿಂದ ಬಂದಂಥ ವ್ಯಕ್ತಿ, ಒಬ್ಬ ಕಾಡುಗೊಲ್ಲ ಅಟ್ಟಿ ಜೀವನ ಮಾಡಿರ್ತಕ್ಕಂಥ ವ್ಯಕ್ತಿ. ಅವರು ಒಬ್ಬ ತಳ ಸಮುದಾಯದಿಂದ ಬಂದು ಜನರ ಸೇವೆಗೆ ಒಬ್ಬ ಉನ್ನತ ಮಟ್ಟಕ್ಕೆ ಏರಿ MD ಆಗಿ ಜನರ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ರಾಜಕೀಯಕ್ಕೆ ಬಂದ್ಬಿಟ್ಟು ಶಾಸಕರಾಗಿ ತಾಲೂಕಿನ ಜನಗಳಿಗೆ ನೀರಾವರಿಗೆ ಒತ್ತು ಹೆಚ್ಚು ಕೊಡಬೇಕಂತೇಳಿ ಅವರು ಈ ಶಾಸಕನಾಗಿ ಪೊಲಿಟಿಕಲ್ಗೆ ಇಳಿದಿದ್ದಾರೆ. ಹಾಗಾಗಿ ಅವರು ಶಾಸಕರಾಗೋಕ್ಕೆ ಯಾವುದೇ ಅಡ್ಡಂತರ ಇಲ್ಲ. ಅವರು ಶಾಸಕರಾಗ್ತಾರೆ. ಮುಂದೆನೂ ಹಿಂಗೆ ಜನರ ಸೇವೆಯನ್ನು ಮಾಡಿಕೊಂಡು ನೀರಾವರಿಗೆ ಒತ್ತು ಹೆಚ್ಚು ಕೊಟ್ಕೊಂಡು ಇವರು ಜನರ ಸಮಸ್ಯೆಗೆ ಪರಿಹಾರವಾಗಿ ಸ್ಪಂದಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಸಂಚಿತ ಅವರು ಏನೆಲ್ಲ ಕೆಲಸ ಮಾಡಬೇಕು ಈ ಊರಲ್ಲಿ ನೀರಾವರಿ ಜೊತೆಗೆ ಅವರು ಎಲ್ಲ ವರ್ಗದ ಜನಗಳಿಗೆ ಏನು ದೇವಸ್ಥಾನಗಳಾಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ಮತ್ತು ಡ್ಯಾಮ್ ಅಣೆಕಟ್ಟುಗಳಾಗಿರ್ಬೋದು, ಮತ್ತು ರೈತರ ಕಷ್ಟಕ್ಕೆ ಏನೇನು ಮಾಡಬೇಕೋ ಎಲ್ಲ ಸವಲತ್ತುಗಳನ್ನು ಮಾಡಬೇಕಾಗಿದೆ. ತಾಲೂಕು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಜನ. ಅಭಿವೃದ್ಧಿ ಮಾಡಬೇಕಂದ್ರೆ ಇಂಥ ಇಂಜಿನಿಯರ್ ಆಗಿ MD ಆಗಿ ಎಲ್ಲ ಎಜುಕೇಷನ್ನಲ್ಲಿ ಎಲ್ಲ ಅರ್ಹತೆ ಇರೋರು ಶಾಸಕರಾದರೆ ಎಲ್ಲ ಕೆಲಸಗಳಲ್ಲಿ ಇದು ಸಕ್ರಿಯವಾಗಿ ಮಾಡ್ತಾರೆ ಅನ್ನೋದು ನನ್ನ ಭಾವನೆ. ಮತ್ತು ಅವರು ಹಿರಿಯೂರಲ್ಲಿ ಮುಂಚೆನೇ MD ಆಗಿದ್ದವರು ವಿಜಯನಗರಕ್ಕೆ. ಹೌದು, ಏನೇನು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಇವಾಗ ಯಾಕೆ ಟಿಕೆಟ್ ಸಿಕ್ಕಿದೆ ನೋಡಿ ಸರ್. ಅವರು 2023 ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಅವರು ಚೀಫ್ ಇಂಜಿನಿಯರ್ ಆಗಿದ್ದರು. ಆಗ ಅವರು ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ MD ಆಗಿ ಬರಬೇಕನ್ನೋದು ಪ್ರಯತ್ನ ಮಾಡಿದಾಗ ನೀರಾವರಿ ಇಲಾಖೆನೇ ಅವಾಗ ಡಿ.ಸಿ.ಎಂ ಆದಂಥ ಶಿವಕುಮಾರ್ ಸಾಹೇಬರು ತಾಂಡಿದ್ರು. ಅವ್ರ ಹತ್ರ ಹೋಗಿ ಕೇಳಿದಾಗ 1 ವಾರ ಬಿಟ್ಕೊಂಬನ್ನಿ ಅಂತಂದು ಹೇಳಿದ್ರು. 1 ವಾರ ಬಿಟ್ಕೊಂಬರ್ರಿ ಅಂತ ಹೇಳೋದಕ್ಕೆ ಕಾರಣ ಇವ್ರಿಗಿನ್ನ ಸೀನಿಯರ್ಗಳು, ಆಮೇಲೆ ಬಹುಸಂಖ್ಯಾತರು ಭಾಳ ಜನ ಇದ್ದರು. ಲಿಂಗಾಯತರು, ಕುರುಬರು, ಗೌಡರು, ಬೇರೆ ಬೇರೆ ಕಮ್ಯುನಿಟಿಯವರು. ಇವ್ರೇನು ಮಾಡಿದರು, ಯಾರ್ಯಾರು ಚೀಫ್ ಇಂಜಿನಿಯರ್ ಇದ್ದಾರೋ ಇದರಲ್ಲಿ ದಕ್ಷ ಆಡಳಿತ ಅಧಿಕಾರಿ ಯಾರು ಅಂತ ತಿಳ್ಕೊಂಡು 1 ವಾರ ತನಕ ಸರ್ವೆ ಮಾಡಿ ಆಮೇಲೆ ಕರೆಸ್ಕೊಂಡ್ರು.
ಕರೆಸ್ಕೊಂಡು ಈ ಪೋಸ್ಟನ್ನು ಕೊಟ್ಟು ಮ್ಯಾನೇಜಿಂಗ್ ಡೈರೆಕ್ಟರ್ ವಿಶ್ವೇಶ್ವರಯ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಒಂದು ಹುದ್ದೆಯನ್ನು ಕೊಟ್ಟು ಚಿತ್ತಯ್ಯ ನಾನೇನು ಕನಸು ಕಾಣ್ತೀನೋ ಹೇಳ್ತೀನೋ ಆ ಡೈರೆಕ್ಷನಲ್ಲಿ ಇಲ್ಲಿಗೆ 13-12 ವರ್ಷದಿಂದ ನೆನಗುದ್ದಿ ಬಿದ್ದಿದೆ. ಭದ್ರಾ ಮೇಲ್ದಂಡೆ ಎತ್ತಿನೊಳೆ ಇದನ್ನು ನೀನು ನಿನ್ನ ಪೀರಿಯಡ್ ಒಳಗೆ ಈ ಕಾಮಗಾರಿನ ಪೂರ್ಣ ಮಾಡಬೇಕಂತಂದು ಹೇಳಿದರು. ಅದೇ ಥರ ಸಾಹೇಬರು ತಾಂಡು ಎತ್ತಿನೊಳೆನ ಸಿಎಂ ಕರ್ಕೊಂಡು ಉದ್ಘಾಟನೆ ಮಾಡಿದರು. ಮಾರಿಕಣಿಮೆ ಕೆರೆಗೆ ತುಂಗಾದಿಂದ ನೀರೆಸಿ ತುಂಗಾದಿಂದ ಭದ್ರಕ್ಕೆ ನೀರೆಸಿ ಭದ್ರದಿಂದ ಅಲ್ಲಿ 30 ಕೋಟಿ ಇದಿತ್ತು ಕರೆಂಟ್ ಬಿಲ್ಲು. ಅದನ್ನು ಸಹ ನಮ್ಮ ಸುಧಾಕರ್ ಸಾಹೇಬರು ಹಿಡ್ಕೊಂಡು ಪೇಮೆಂಟ್ ಮಾಡಿಸಿ ಅಲ್ಲಿಂದ ನೀರು ತಗೊಂಡು ಕೆರೆಯನ್ನು 2 ಸಾರಿ ತುಂಬಿಸಿರು. ಆಮೇಲೆ ನಾ ಕಂಡಂತೆ ನಮಗೆ ಸುಮಾರು 43-44 ವರ್ಷದಿಂದ ಅವ್ರು ನಮಗೆ ಚಿರಪರಿಚಿತರು, ಅವರು ನಾವು ಸ್ನೇಹಿತರು. ನಾನು ಅವ್ರು AWIದಿಂದಲೂ ಜೊತೆಗಿದ್ದೀನಿ. ಸರ್ಕಾರದ ಕೆಲಸ ಅಂದರೆ ದೇವರ ಕೆಲಸ, ಕಾಯಕವೇ ಕೈಲಾಸ ಅಂತ ನಂಬಿ ಬಂದಿರೋರು ಅವರು. ನಾನು ಬೆಳಿಗ್ಗೆ 11 ಗಂಟೆಗೆ ಅವ್ರು ನೋಡೋಕ್ಕೆ ಹೋದರೆ ರಾತ್ರಿ 9-10 ಗಂಟೆ ಆಗೋದು. ಏನು ಸರ್ ಬೆಳಗ್ಗಿದ್ದ ಕಾಯ್ತಿದ್ದೆ ಅಂದರೆ ನನಗೆ ಅನ್ನ ಕೊಟ್ಟಿರೋದು ಇದು ನನ್ನ ಹುದ್ದೆ. ಆಮೇಲೆ ನನ್ನ ಹೆಂಡ್ತಿ, ಮಕ್ಕಳು, ಸ್ನೇಹಿತರು, ಬಂಧು ಬಳಗ ಅಂತ ಹೇಳ್ತಿದ್ರು. ಇವತ್ತರೆಗೂ ಅವರು ಅದೇ ದಾರಿಯಲ್ಲಿದ್ದಾರೆ. ನನ್ನ ಕಣ್ಣಾರೆ ಕಂಡಂಥ ದೃಶ್ಯ 43 ವರ್ಷದಿಂದನ. ಅದರಿಂದನ ಇಂಥ ಇಮಿನೆಂಟ್ ಪರ್ಸನ್ನು ನೀರಾವರಿನಲ್ಲಿ ತಿಳ್ಕೊಂಡಿರೋರು ಯಾರಿಲ್ಲ ಅಂತ ನನ್ನ ಅನಿಸಿಕೆ. ಬೇರೆಯವ್ರು ಇರ್ಬೋದು, ಬಟ್ ಈಗ ನೀರಾವರಿ ಇಲಾಖೆಯಲ್ಲಿ ಇವರು ತಿಳ್ಕೊಂಡಷ್ಟು ಜ್ಞಾನ ಬೇರೆಗಿಲ್ಲ ಅಂತ ನನ್ನ ಅಭಿಪ್ರಾಯ. ನಿಜವಾಗ್ಲೂ ಹಿರಿಯೂರಲ್ಲಿ ನೀರಿನ ಪ್ರಾಬ್ಲಮ್ ಇದೆಯಾ? ನಿಜವಾಗ್ಲೂ ಅದು ಕಲ್ವಳ್ಳಿ ಭಾಗ, ಐಮಂಗ್ಲ ಅಂದರೆ ತುಂಬ ಕಷ್ಟ. ಏನೋ ಪೂರ್ಣಿಮರು ಇವರು MLA ಆಗಿದ್ದಾಗ ಇಲ್ಲಿಗೆ ಹೊಸಳ್ಳಿ ಇದರಿಂದನ ಏತ ನೀರಾವರಿ ಮಾಡಿ ದರಪುರ ಕೆರೆ ಸ್ವಲ್ಪ ನೀರು ಬಿಡೋದಕ್ಕೆ ದರಪುರ ಹೋಬಳಿ ಸ್ವಲ್ಪ ಬೋರ್ಗಳು ಉಸಿರಾಡ್ತಾ ಇದ್ದಾವೆ. ಜಾಗರಹಳ್ಳಿ ಐಮಂಗ್ಲ ಅಂತಲೂ ತುಂಬ ಕ್ಲಿಷ್ಟ. ಅದನ್ನು ಎಷ್ಟು ಪ್ರಯತ್ನ ಮಾಡಿ ಇವತ್ತು ನಮ್ಮ ಸಾಹೇಬರು ಸುಮಾರು 100 ಕೆರೆಗೆ ನೀರು ತರೋದಕ್ಕೆ ಹೋರಾಟ ಮಾಡಿದ್ರು ಹೇಳ್ಬಾರ್ದು. ಇನ್ನು ಸ್ವಲ್ಪ ಕೆಲಸ ಮಾತ್ರ ಬಾಕಿ ಇದೆ. ಅದನ್ನು ಇವರೇನಾದರೂ MLA ಆಗಿ ಬಂದರೆ ಇಂಚಿಂಚು ಗೊತ್ತು. ತುಂಗಾದಿಂದ ಭದ್ರದಿಂದ ಎಲ್ಲಿಗೆ ಮಾರಿಕಣಿಮೆ ಡ್ಯಾಮ್ವರೆಗೂ ಎಲ್ಲೆಲ್ಲಿ ಯಾವ ಊರಲ್ಲಿ ಏನು ಮಾಡಬೇಕು, ಎಷ್ಟು ದಿನಕ್ಕೆ ನೀರು ತರಬೇಕಂದ್ರೆ ಚೆನ್ನಾಗಿ ಇವ್ರಿಗೆ ಐಡಿಯಾ ಇದೆ. ಆದ್ದರಿಂದ ಇವ್ರನ್ನ ನಾವು ನಮ್ಮ ತಾಲೂಕು ತುಂಬ ಬಯಸ್ತೀವಿ. ನಮ್ಮ ತಾಲೂಕು ಸಮೃದ್ಧಿಯಾಗಿರಬೇಕು ಅಂದರೆ ಎಲ್ಲರಿಗೂ, ನಮ್ಮ ತಾಯಂದರಿಗೆ, ನಮ್ಮ ಬಂಧುಗಳಿಗೆ, ವೇದಿಕೆಯಲ್ಲಿರೋ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಸುಳ್ಳು ಹೇಳಲ್ರಮ್ಮ. ಇಲ್ಲಿ ವೇದಿಕೆ ಮೇಲೆ ಪಾಪ ಸುಜಾತಮ್ಮ ಕುಂತಿದ್ದಾರೆ. ಅವರು ನಮ್ಮೂರಿನವರು, ನಮ್ಮ ಪಕ್ಕದ ಮನೆಯವರು. ಈಗ ಈ ಮುಖೇನ ನಾನು ಪರಿಚಯ ಮಾಡ್ಕೊತ, ಬಂಧುಗಳೇ, ನಾನು ಇಲ್ಲಿ ಬಂದಿರೋದು ನಿಮ್ಮ ಪಕ್ಕದ ಹೋಬಳಿಯವನಾದ್ರೂ ನನ್ನ ಎಲ್ಲ ಒಡನಾಟ 1999ರಿಂದ ನಮ್ಮ ಚಿತ್ರದುರ್ಗ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ಅಸೆಂಬ್ಲಿ ಸೆಗ್ಮೆಂಟಲ್ಲಿದೆ. ಇವತ್ತು ನಿಮ್ಮ ಮುಂದೆ ಇಷ್ಟು ಗಟ್ಟಿ ದನಿಯಲ್ಲಿ ನಾನೇನಾದರೂ ನನ್ನ ಅನಿಸಿಕೆಗಳನ್ನ ಹೇಳ್ತೀನಿ ಅಂತಂದರೆ ನಾನು ಉತ್ಪ್ರೇಕ್ಷೆಯಾಗಿ ಹೇಳಲ್ಲ. ನನ್ನಂಥ ಸಣ್ಣ ಸಮುದಾಯನ ಸುಜಾತಮ್ಮನಿಗೆ ಗೊತ್ತಿದೆ. ಉರಿ ಕಾದಿದ್ದೀನಿ, ಮೇಕೆ ಕಾದಿದ್ದೀನಿ, ಬಂದೆ ಬಡ್ದಿದ್ದೀನಿ, ಬಂದ್ಗಳ್ಳಿ ಅದು ಕಣ್ಣಲ್ಲಿ ಬೀಳೋದು ನನಗೆ ಅನುಭವಿಸಿದ್ದೀನಿ. ಇಂಥ ಸಮಾಜನ ಏನರಪ್ಪ, ನಮ್ಮವರು ಉಪಕಾರ ಸ್ಮರಣೆ ಇರಬೇಕು ಜೀವನದಲ್ಲಿ. ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳಾಗ್ತಿದ್ದಂಗೆ ಈ ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ ರಾಜ್ಯದ ಅತ್ಯುನ್ನತ ಸರ್ಕಾರದ ಮಟ್ಟದ ಹುದ್ದೆಯನ್ನು ಕೊಟ್ಟಿದ್ದರಿಂದ ನಾನು ಭದ್ರಾ ಮೇಲ್ದಂಡೆ ಯೋಜನೆ ನನ್ನ ಕರ್ತವ್ಯ ಮಾಡಿದ್ದೀನಿ. ನಿಮ್ಮ ಮುಖಾಂತರ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು, ಸತ್ಯವಾದ ಮಾತು. ಮನುಷ್ಯನಿಗೆ ಬೇಕಾಗಿರೋದು ನೀರು, ಅನ್ನ, ಅಕ್ಷರ. ನೀರು ನೀರು ನೀರು. ಸೀಯಿಂಗ್ ಈಸ್ ಬಿಲೀವಿಂಗ್. ಸತ್ಯ ಹೇಳ್ತೀನಿ, ನಮ್ಮ ಮೈಸೂರು ಭಾಗ ಕಾವೇರಿಯಿಂದ ಉದ್ಧಾರ ಆಗಿದೆ. ನಮ್ಮ ಘಟಪ್ರಭಾ, ಮಲಪ್ರಭಾ, ಬೆಳಗಾಮು ಉದ್ಧಾರ ಆಗಿದೆ. 1966 ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಗ್ತಕ್ಕಂಥ ಆಲಮಟ್ಟಿ ಡ್ಯಾಮು, ಕಲ್ಯಾಣ ಕರ್ನಾಟಕ ಉದ್ಧಾರ ಆಗಿದೆ. ನಮ್ಮ ನಿಜಲಿಂಗಪ್ಪನವ್ರ ಕನಸು 1950ರಿಂದ ಭದ್ರಾ 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 ಅಂತ ಇದೀವಿ ನಾವು ಮಧ್ಯ ಕರ್ನಾಟಕದವರು. ಇನ್ನೂ ಈಡೇರಿಲ್ಲ.
ಇನ್ನೂ ಈಡೇರಿಲ್ಲ. ಇದರ ಆಶಯ ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆ, 6 ತಾಲೂಕು, ನಮ್ಮ ತುಮಕೂರು ಜಿಲ್ಲೆ, ನಮ್ಮವೆರಡು ಸೇರಿ 4 ತಾಲೂಕು ಬರದಿಂದ ತತ್ತರಿಸ್ತಿದೆ. ನೋಡ್ರಿ, ಬಿಸಿಲಿದೆ, ಊತಿಲ್ಲ, ಎಲ್ಲರೂ ನೀರು 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 ಅಂತೀವಿ. ಒಂದು ಅವಕಾಶ ಇದೆ. ಎಲ್ಲಿ ಪೊಲಿಟಿಕಲ್ ವಿಲ್, ರಾಜಕೀಯ ಇಚ್ಛಾಶಕ್ತಿ ಇದೆಯೋ ಅಲ್ಲೇ ಲಾರ್ಜ್ ಸ್ಕೇಲ್ ಡೆವಲಪ್ಮೆಂಟ್ ಆಗೋದು. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಭದ್ರಾ ಅಷ್ಟಿಷ್ಟಿಲ್ಲ. ನಮ್ಮ ರೈತರು, ನಮ್ಮ ಐಮಂಗಲದವರು, ನಮ್ಮ ಧರ್ಮಪುರದವರು ಪಾಪ ಎಷ್ಟು ಸರಿ ನನ್ನ ಭೇಟಿಯಾಗಿದ್ದಾರೆ. ಭದ್ರಾದ ಉದ್ದೇಶನೇ ಬಂಧುಗಳೇ 5.67 ಲಕ್ಷ ಎಕರೆಗೆ ನೀರು ಕೊಡೋದು, 698 ಕೆರೆಗೆ ನೀರು ಕೊಡೋದು. ಅದರಲ್ಲಿ ನಿಮ್ ಧರ್ಮಪುರ ಸೇರಿದೆ, ಕೋಡಿಹಳ್ಳಿ ಸೇರಿದೆ, ಇಕ್ನೂರ್ ಸೇರಿದೆ. ಈ ಕಡೆ 8 ಕೆರೆ ತುಂಬೋದನ್ನು ನಾನು ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಸರ್ವರಹಿತದಲ್ಲೂ ಸ್ವಹಿತ ಇದೆ ಅಂತ ನಂಬಿದ್ದೀನಿ. ನಾನು ಬಸವಣ್ಣನ ಭಕ್ತ. ಕಾಯಕದಲ್ಲಿ ನಮ್ಮ ಕೈ ಇಟ್ಟಿದ್ದೀನಿ. ನಾನು ಸುಳ್ಳಿಗೆ ಸುಭದ್ರಮ್ಮನ್ ಕೇಳಿ, ನಮ್ದು ಅವ್ರದ್ದು ಪಕ್ಕದ ಮನೆಯೇ 1.5 ಕಿಲೋಮೀಟರ್ ಬರಿಗಾಲಲ್ಲಿ ನಡೆದು ನಾವು ಓದಿದ್ದು. ಆ ಹಿನ್ನೆಲೆಯಿಂದ ನಾನು ಬಂದವನು. ನಾನು ನಮ್ಮ ಮಾತೃಪಕ್ಷ ಆಯಮ್ಮನ್ ಕೇಳ್ರಿ, ನಾವು ಪಕ್ಷ ಬಿಟ್ಟು ಓಟ್ ಹಾಕ್ತಾರೆ ಅಲ್ಲ. ನಾವು ವಿಶೇಷವಾಗಿ ಇವ್ರು ಹೇಳಿದವರು, ನಾವು ಒಂದು ಮಾತನವರು, ನಾವು ಜನಾಂಗ ಹೇಳಲ್ಲ, ನಾವು ಕಾಡುಗolರು ಒಂದು ಮಾತನವರು. ನಮ್ಮ ತಾತನ ಕಾಲದಾಗಿಂದನೂ ಈ ಪಕ್ಷದಲ್ಲೇ ಇದ್ದವರು. ಇವತ್ತು ಇವ್ರು ಹೇಳಿದಾಗೆ ನಾನು, ನಮ್ಮ ಆರ್ ಮಂಜಣ್ಣ, ನಮ್ಮ GS ಮಂಜಣ್ಣವರು ಒಟ್ಟಿಗೆ ಬರಬೇಕಾಗಿತ್ತು. ನಾವು 3 ಜನ ತ್ರಿವೇಣಿಗಳು ಈ ಮುಂದೆ ಇವತ್ತು ನಾಳೆ ನಾಡಿದ್ದು ಒಂದೇ. ನಾನು ಗಟ್ಟಿ ದನಿಯಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲಿ ಸಮೂಹ ಇದೆಯೋ ನಮ್ಗೆ ಹಕ್ಕಿದೆ. ನಾವು ಆಗ್ರಹಪೂರ್ವಕ ಕೇಳ್ತಾ ಇಲ್ಲ, ಭಾವನಾತ್ಮಕ ಕೇಳ್ತಾ ಇದ್ದೀವಿ. ನಾವು ಇಲ್ಲೇವ್ರೆ ನಿಮ್ಮ ದುಃಖ ದುಮ್ಮಾನಗಳನ್ನು ನೋಡಿದ್ದೀವಿ, ನಮಗೆ ಕೊಡ್ರಿ. ನಾನು ಬಂದಿರದೆ, ನಾನು ರೈತ. ಆಯ್ಮ ಕೇಳ್ರಿ, 55 ಎಕರೆ ಜಮೀನಿದೆ ನಮ್ಗೆ. ಗುಡ್ಡ ಕೆಳಗೆ 300 ಎತ್ತಿದ್ದು ಒಲೆ ನಮ್ಮ ಸೋದರಮ್ಮ, 14 ಎಮ್ಮೆ ಇದ್ದು, 150 ಕುರಿ ಇದ್ವು. ಕುರಿ ಕಾದಿದ್ದೀನಿ, ಮೇಕೆ ಕಾದಿದ್ದೀನಿ, ಮಡಿಕೆ ಅಂತಾರಲ್ಲ, ಮೊಡಿಕೆ ಹೊಡೆದಿದ್ದೀನಿ. ಆಯಮ್ಮನೆ ನನಗೆ ನಿದರ್ಶನ. ಪಾಪ ರೋಡಲ್ಲಿ ಪರಿಚಯ ಮಾಡ್ಕೊಂಡು ಬಾರಮ್ಮ ಅಂತಂದು ಹೇಳಿದೆ. ನಾನು ಒಂದೇ ಸಾರಿ ಆಕಾಶಕ್ಕೆ ಏಣಿ ಹಾಕ್ತೀನಿ ಅಂತಂದು ಹೇಳ್ತಾ ಇಲ್ಲ. ಹಂತವಾಗಿ ಎಲ್ಲಿ ಏನು ಮಾಡ್ಬೇಕಂತ ನನಗೆ ಗೊತ್ತಿದೆ, ಮಾಡ್ತೀನಿ. ನಮಗೆ ಬೇಕಾಗಿರೋದು ನೀರು ನೀರು ನೀರು. ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತಾರೆ ಬಂಧುಗಳೇ. ನಮ್ಮ ಮುಖ್ಯಮಂತ್ರಿಗಳ ಆಶೀರ್ವಾದ ಇತ್ತು, ಬರಬಾರ್ದಾಯ್ತು. ಚುನಾವಣೆ ಬಂದಿದೆ, ಸುಧಾಕರ್ ಸಾಹೇಬ್ರ ಸಹಕಾರ ಇತ್ತು. 1932ರಲ್ಲಿ ತುಂಬಿತ್ತು, 2022ರಲ್ಲಿ ತುಂಬಿತ್ತು. ಅದು ಮಳೆ ನೀರಿಂದ ನಮ್ಮ ಮಾರಿಕಣಿವೆ ಡ್ಯಾಮ್ ರಾಜರು ಕಟ್ಟಿಸಿದ್ದು. ಆದರೆ ನಾವು 30 ಕೋಟಿ ಕಟ್ಟಿ ಅವರಿಬ್ಬರು ಸಹಕಾರದಿಂದ, ನನ್ನ ಪರಿಶ್ರಮದಿಂದ 2 ಸರಿ ಡ್ಯಾಮ್ ತುಂಬಿಸಿದೆ. ಇದನ್ನ ಮನಗಂಡು 2025 ಜನವರಿ 22 ಮಾರಿಕಣಿವೆಗೆ ಬಾಗಿನ ಬಿಟ್ಟಾಗ ನೀವೆಲ್ಲ ಬಂದಿದ್ರಿ. 2025 ಡಿಸೆಂಬರ್ ಅಲ್ಲಿ ತುಂಬಿದ್ದೆ. ನಾನು ಸತ್ಯ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ರಾಜರು ಕಟ್ಟಿದ್ದು 1908ರಲ್ಲಿ. 2025 ಜನವರಿ 22 120 ವರ್ಷ ಆಯ್ತು. ಸತ್ಯ ಹೇಳ್ತಾ ಇದ್ದೀನಿ, ನೀವು ಹೆಣ್ಮಕ್ಳು